ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ನೀವೆಲ್ಲರೂ ಕೂಡ ಬಯೋಮೆಟ್ರಿಕ್ ಬಗ್ಗೆ ಕೇಳ್ತಾನೆ ಇದ್ರಿ, ಸಾಕಷ್ಟು ಜನ ಕಮೆಂಟ್ಗಳಲ್ಲೂ ಕೂಡ ಹೇಳ್ತಾ ಇದ್ರಿ ಏನು ಬಯೋಮೆಟ್ರಿಕ್ ಯಾವ ಥರ ಬರುತ್ತೆ ಏನು ಅಂತ ಹೇಳಿ. ಸೊ ಕಳೆದ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ಈ ಒಂದು ಬಯೋಮೆಟ್ರಿಕ್ ಬಗ್ಗೆ ಇರುವಂಥ ಅಪ್ಡೇಟ್ ಏನಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೆ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲೂ ಕೂಡ ಬಯೋಮೆಟ್ರಿಕ್ ಜಾರಿಗೆ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಬಯೋಮೆಟ್ರಿಕ್ ಜಾರಿಗೆ ಬರ್ತಾ ಇದೆ ಅಂದ ತಕ್ಷಣ ನೀವು ಅನ್ಕೋಬೋದು ಫ್ರೀಯಾಗಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ಟರೆ ಸಾಕು ಅಂಥೇಳಿ. ಸೊ ಖಂಡಿತವಾಗ್ಲೂ ಕೂಡ ಇಲ್ಲ. ಬಯೋಮೆಟ್ರಿಕ್ಗೆ ನೀವು ಬಯೋಮೆಟ್ರಿಕ್ ಕೊಡಬೇಕು ಅಂದರೆ ನೀವು ಕೂಡ ಹಣವನ್ನು ಇಂತಿಷ್ಟು ಹಣವ ಅಂತೇಳಿ ನಾವು ಪೇ ಮಾಡಿಬಿಟ್ಟು ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ. ಅದರೊಟ್ಟಿಗೆ ಯಾವಾಗ ಜಾರಿಗೆ ಬರುತ್ತೆ ಅಂತೇಳಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ. ಸೊ ಗೃಹಲಕ್ಷ್ಮಿ ಹಣ ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗ ಆಗ್ತಾ ಇದೆ ಅಂಥೇಳಿ ಸಾಕಷ್ಟು ಜನರಿಗೆ ಈ ಒಂದು ವಿಚಾರ ಮುಟ್ಟಿದೆ. ಆ್ಯಂಡ್ ಈ ಒಂದು ವಿಚಾರ ಸರ್ಕಾರಕ್ಕೂ ಕೂಡ ಮುಟ್ಟಿದೆ. ಇದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ಬೇಕು ಅಂಥೇಳಿ ಈ ಒಂದು ಬಯೋಮೆಟ್ರಿಕ್ನ ಜಾರಿಗೆ ತಂದಿರುವಂಥದ್ದು. ಸೊ ಬಯೋಮೆಟ್ರಿಕ್ನೇ ಜಾರಿಗೆ ತಂದಿರೋವಂಥದ್ದು ಹೌದು. ಇಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದರು ಸರ್ಕಾರದವರು. ಮೊದಲನೇದಾಗಿ ಬಂದುಬಿಟ್ಟು ಬಯೋಮೆಟ್ರಿಕ್ನ ನೀವು ಕೊಡಬೇಕು ಅಂತ ಜಾರಿಗೆ ತಂದರು. ಆಮೇಲೆ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಕೂಡ ಹೇಳಿದರು. ಸೊ ಇದ್ರ ಒಟ್ಟಿಗೆ ಇನ್ನೊಂದು ಕೂಡ ಅಪ್ಡೇಟ್ನ ತಿಳಿಸಿದ್ರು. ಸೊ ಅದನ್ನು ನಾನು ಈಗ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಲಿಂಕ್ನ ಕೂಡ ಹಾಕಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಬೋದು. ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದಕ್ಕೆ ಈ ಒಂದು ಕೆಲಸ ಕಡ್ಡಾಯ, ಅಂದರೆ ಈ ಒಂದು ಕಾರ್ಡ್ ಬಹುಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಆ ಒಂದು ವೀಡಿಯೋನ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಸೊ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ. ಆ ಒಂದು ವೀಡಿಯೋ ಸಂಪೂರ್ಣ ಮಾಹಿತಿ ಬಂದುಬಿಟ್ಟು. ಆ್ಯಂಡ್ ಈ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ಬಯೋಮೆಟ್ರಿಕ್ ಬಗ್ಗೆ ಮಾತಾಡಿದ್ರೆ, ಸೊ ಬಯೋಮೆಟ್ರಿಕ್ ಬಂದುಬಿಟ್ಟು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗ ಆಗ್ತಾಯಿದೆ ಅಂತೇಳಿ ಸರ್ಕಾರದವರು ಬಯೋಮೆಟ್ರಿಕ್ನ ಜಾರಿಗೆ ತಂದಿದ್ದು. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ ಆ ಒಂದು ಮಹಿಳೆ ಸತ್ತ ಮೇಲೆ, ಅದರ ತೀರ್ಕೊಂಡ ಮೇಲೆ ಆ ಒಂದು ಗೃಹಲಕ್ಷ್ಮಿ ಹಣ ಮನೆಯ ಸದಸ್ಯರು ಉಪಯೋಗ ಮಾಡ್ಕೊಳ್ತಾ ಇದ್ರು. ಸೊ ಅದರಿಂದ ಗೃಹಲಕ್ಷ್ಮಿ ಹಣ ಉಪಯೋಗ ಆಗೋದಕ್ಕಿಂತ ಜಾಸ್ತಿ ದುರುಪಯೋಗನೇ ಆಗ್ತಾಯಿತ್ತು. ಸೊ ಇದು ಕೂಡ ಸರ್ಕಾರಕ್ಕೆ ದೊಡ್ಡ ಹೊಡೆತ ಅಂತಲೂ ಹೇಳ್ಬೋದು. ಸೊ ಅದರಿಂದ ಸರ್ಕಾರದವರು ಕೂಡ ಈ ಒಂದು ಬಯೋಮೆಟ್ರಿಕ್ನ ಜಾರಿಗೆ ತರಬೇಕು ಅಂತ ಕೂಡ ಸರ್ಕಾರದವರು ನಿರ್ಧಾರ ಮಾಡಿರೋವಂಥದ್ದು. ಸೊ ಅದನ್ನು ಕೂಡ ಆದಷ್ಟು ಬೇಗ ನೀವು ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ. ಗೃಹಲಕ್ಷ್ಮಿ ಹಣ ಮುಂಬರುವಂಥ ಎಲ್ಲ ಗೃಹಲಕ್ಷ್ಮಿ ಹಣ ನಿಮಗೆ ಬೇಕು ಅಂದರೆ ಈ ಒಂದು ಬಯೋಮೆಟ್ರಿಕ್ ಕಡ್ಡಾಯ. ಸೊ ಬಯೋಮೆಟ್ರಿಕ್ ಬಂದುಬಿಟ್ಟು ನೀವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತಂದರೆ, ಗ್ರಾಮ ಒನ್ನಲ್ಲಾಗಿದ್ದಾದರೂ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸ್ಬೋದು, ಅಥವಾ ಕರ್ನಾಟಕ ಒನ್ನಲ್ಲಾದರೂ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ CSC ಸೆಂಟರ್ಗಳಲ್ಲಾದರೂ ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಬಯೋಮೆಟ್ರಿಕ್ ಕೊಡ್ಬೋದು. ಸೊ ಇದು ಬಹುಮುಖ್ಯ. ಮುಂಬರುವಂಥ ಎಲ್ಲ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರಬೇಕು ಅಂದರೆ ಈ ಒಂದು ಕೆಲಸ ಕಡ್ಡಾಯ. ಸೊ ಕೊಡಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಸೊ ಬಯೋಮೆಟ್ರಿಕ್ ಕೊಟ್ಟ ಮೇಲೆ ಜಸ್ಟ್ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಡೋದಲ್ಲ, ಸೊ ಇದಕ್ಕೂ ಕೂಡ ನೀವು ಹಣವನ್ನು ಪೇ ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಹಣವನ್ನು ಪೇ ಮಾಡಬೇಕು ಅಂದರೆ 200-300 ರೂಪಾಯಿನೋ ಪೇ ಮಾಡೋಂಥದ್ದಲ್ಲ, ನಿಮಗೆ ಜಸ್ಟ್ 10 ರೂಪಿ ಮಾತ್ರ ಇಲ್ಲಿ ಪೇ ಮಾಡಿಸ್ಕೊಳ್ತಾರೆ. ನೀವು 10 ರೂಪಿ ಕೊಟ್ಬಿಟ್ಟು ನೀವು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ. ಇದು ಕಡ್ಡಾಯ. ಸೊ ನೀವು ಇದನ್ನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ಬರೋದೇ ಇಲ್ಲ. ಸೊ ದಯವಿಟ್ಟು ಆದಷ್ಟು ಬೇಗ ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಕೊಡಿ. ಸೊ ಆದಷ್ಟು ಬೇಗ ಕೊಡಿ ಅಂದ ತಕ್ಷಣ ಇವತ್ತೇ ಹೋಗ್ಬಿಟ್ಟು CSC ಸೆಂಟರ್ಗಳಿಗೋ ಅಥವಾ ಗ್ರಾಮ ಒನ್ಗೋ ಕರ್ನಾಟಕ ಒನ್ಗೋ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಡೋದಲ್ಲ. ಸೊ ಈ ಒಂದು ಯೋಜನೆ, ಅಂದರೆ ಈ ಹೊಸ ಯೋಜನೆ ಏನಿದೆ ಅದು ಮುಂದಿನ ತಿಂಗಳಿಂದ ಜಾರಿ ಆಗ್ತಾ ಇದೆ. ಸೊ ಮುಂದಿನ ತಿಂಗಳಲ್ಲಿ ಯಾವ ಡೇಟ್ಗೆ ಅನೌನ್ಸ್ ಆಗ್ತಿದೆ ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಬೇಗ, ಅಂದರೆ ಯಾವಾಗ ನಾವು ಇನ್ಫಾರ್ಮೇಷನ್ನ ಕೊಡ್ತೀವೋ ಆದಷ್ಟು ಬೇಗ ನೀವು ತಮ್ಮನ್ನ ಕೊಟ್ಟರೆ, ಬಯೋಮೆಟ್ರಿಕ್ನ ಕೊಟ್ಟರೆ ನಿಮಗೆ ಆದಷ್ಟು ಬೇಗ ನಿಮ್ಮ ವರ್ಕ್ ಸಕ್ಸಸ್ ಆಗುತ್ತೆ. ಅಂದರೆ ತುಂಬ ಜನ ಕೊಡ್ತಾ ಇದ್ದರೆ ಸೊ ಏನಾಗುತ್ತೆ ಅಂದರೆ ಅದು ಲಾಸ್ಟಲ್ಲಿ ಉಳ್ಕೊಂಬಿಡುತ್ತೆ. ಸೊ ಎಷ್ಟು ಬೇಗ ಹೋಗ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಬಯೋಮೆಟ್ರಿಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.